ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಕೇಸ್ನಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆ ಮಾಡಿದ್ದಾರೆ. ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಕೇಸ್ನಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆ. ಲೋಕಾಯುಕ್ತ ಪೊಲೀಸರಿಂದ ರಾಧಿಕಾ ತೀವ್ರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಜಮೀರ್ ಅಹ್ಮದ್ಗೆ 2 ಕೋಟಿ ಸಾಲವನ್ನ ನೀಡಿದ್ದ ರಾಧಿಕಾ 2.5 ಕೋಟಿ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ವಿಚಾರಣೆ ಕೂಡ ಆಗ್ತಾ ಇದೆ. 2019ರಲ್ಲಿ ಐ ಮಾನಿಟರಿ ಅಡ್ವೈಸರಿ ಕಂಪನಿ ಬಹುಕೋಟಿ ವಂಚನೆಯನ್ನ ಮಾಡಿದೆ. ವಂಚಕ ಕಂಪನಿ ಜೊತೆ ನಂಟು ಹೊಂದಿದ್ದ ಆರೋಪದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು ಸಚಿವ ಜಮೀರ್ಗೆ ಸಾಲ ಕೊಟ್ಟಿದ್ದಾಗಿ ರಾಧಿಕಾ ಕುಮಾರಸ್ವಾಮಿ ಇಲ್ಲಿ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಪೊಲೀಸರ ಎದುರು ಹಾಜರಾಗಿ ರಾಧಿಕಾ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇಲ್ಲಿ ಒಂದು ರೀತಿಯಾಗಿ ಜಮೀರ್ ಕೇಸ್ನಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆ ಆಗ್ತಾ ಇರುವಂತದ್ದು. ಲೋಕಾಯುಕ್ತ ಪೊಲೀಸರಿಂದ ರಾಧಿಕಾ ಅವರನ್ನ ತೀವ್ರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. 2.5 ಕೋಟಿ ಆರ್ಥಿಕ ವ್ಯವಹಾರವನ್ನ ಮಾಡಿದ್ರು. ಹಾಗೆ ಇವರು ಜಮೀರ್ ಕೇಸ್ನಲ್ಲಿ ನಟಿ ರಾಧಿಕಾ ತೀವ್ರ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಶಮಿಕಾ ಎಂಟರ್ಪ್ರೈಸಸ್ ಹೆಸರಲ್ಲಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದೆ. ಸಿನಿಮಾದಿಂದ ಬಂದ ಹಣದಲ್ಲಿ ಸಚಿವರಿಗೆ ನಾನು 2 ಕೋಟಿ ಸಾಲವನ್ನ ಕೊಟ್ಟಿದ್ದೆ. ತಮ್ಮ ಹೇಳಿಕೆಗೆ ಪೂರಕ ದಾಖಲೆಯನ್ನ ಸಲ್ಲಿಸುವಂತೆ ರಾಧಿಕಾಗೆ ಈಗ ಸೂಚನೆಯನ್ನು ನೀಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಹಣದ ಕುರಿತು ದಾಖಲೆಯನ್ನ ಕೊಡುವುದಾಗಿ ರಾಧಿಕಾ ಕೂಡ ಈಗಾಗಲೇ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಇದು 2019ರಲ್ಲಿ ಐ ಮಾನಿಟರಿ ಅಡ್ವೈಸರಿ ಕಂಪನಿ ಇವರಿಗೆ ಬಹುಕೋಟಿಯಾಗಿ ವಂಚನೆಯನ್ನ ಮಾಡಿರುತ್ತದೆ. ವಂಚಕ ಕಂಪನಿ ಜೊತೆ ಈ ನಂಟನ್ನ ಹೊಂದಿದ್ದ ಆರೋಪದ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಸಚಿವ ಜಮೀರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಇಡಿ ವರದಿಯನ್ನ ಆಧರಿಸಿ ಎಸಿಬಿ ಪ್ರಕರಣವನ್ನ ಈಗಾಗಲೇ ದಾಖಲಿಸಿಕೊಂಡಿತ್ತು. ಹಾಗಾದ್ರೆ ಏನಿದೆ ಇದು ಪ್ರಕರಣ? ಎಸ್ಪಿ ರದ್ದುಗೊಂಡ ಬಳಿಕ ಈ ಪ್ರಕರಣದ ತನಿಖೆ ಈಗಾಗಲೇ ಲೋಕಾಯುಕ್ತಕ್ಕೆ ವರ್ಗಾವಣೆ ಕೂಡ ಆಗಿತ್ತು. ಇವರು ಸಾಲ ಕೊಟ್ಟಿರುವುದು ಇಲ್ಲಿ ಗೊತ್ತಾಗ್ತಾ ಇದೆ.